ಹೇಗಾಯ್ತಣ್ಣ ಇದು? ಮುದ್ದಣ್ಣನವರು ಅಗಲ ಕುರಿ ಮೇಸಾಕ್ ಬಂದಿದ್ರು. ಸಮಯ 4 ಗಂಟೆಯಲ್ಲಿ ಚಿಕ್ಕ ಬೆಟ್ಟೆ ಗಾಳಿ ಸಿಡ್ಲು ಗುಡುಗು ಅದರಿಂದ ಈ 12 ಕುರಿ ಸೊತ್ತೋಗಿದ್ದಾವೆ. ಪಾಯಿಟಿಯ ಹಾಸ್ಪಿಟ್ಲಿಗೆ ಉಳಿಯಾರಿ ಕರ್ಕೊಂಡಿದ್ದಾರೆ, ಸರ್ಕಾರಿ ಹಾಸ್ಪಿಟ್ಲಿಗೆ. ಅವ್ರಿಗೂ ಇಂಜುರಿ ಆಗಿದೆಯಾ? ಅವರು ಇಲ್ಲಿ ಪಟ್ಟಿಸಿರ್ತಾವ ಚಿಕ್ಕ ಬೆಟ್ಟೆ ರಾವಸಾಯತೆ ಮಾತು ಸ್ವಲ್ಪ ತೊಡ್ರು ಮಾತು ಅಂತಂದ್ರು. ಇಮಿಡಿಯೇಟ್ ಆಗಿ ಸಾವುಕಾರ ಪಕ್ಕದಲ್ಲಿ ತೋಟ ಮನೆಯವರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ, ಅಡ್ಮಿಟ್ ಮಾಡಿದ್ದಾರೆ. ಸರಿ ಸರಿ ಆಯ್ತು. ಇದು ಎಷ್ಟು ಕುರಿ ಆಗಿರೋದು? 12 ಕುರಿ ಸ್ವಾಮಿ. ನೋಡಿ ಸ್ವಾಮಿ, ಕುರಿ ಅವರ ಒಂದು ಜಾಸ್ತಿ ಇಲ್ಲ ಸ್ವಾಮಿ, ಒಂದು 60-50 ಒಳಗಿದ್ದು ಸ್ವಾಮಿ. 12 ಹೋಗ್ಯಾವ. 12 ಕುರಿ ಹೋಗ್ಬಿಟ್ಟವೆ. ಬಾರಿ ಬಡವ ಸ್ವಾಮಿ ಅವರು. ಅವ್ರ ಸ್ಥಿತಿ ಹೆಂಗಿದೆ ಸ್ವಾಮಿ? ಅದು ಹೇಳಕ್ಕಾಗಲ್ಲ, ಔಷಧ ಐತೆ ಅಂದ್ರು. ಅಲ್ಲಿ ತೋಟ ಮನೆ ಸಾವುಕಾರ ಹಾಸ್ಪಿಟ್ಲಿಗೆ ಕರ್ಕೊಂಡ್ರೆ ಕೇಳಿವು. ಸ್ವಲ್ಪ ಮಾತು ತೊಟ್ರು ಬರುತ್ತೆ, ಔಷಧ ಐತೆ ಅಂದವ್ರೆ. ಈಗ ಪಾರ್ಟಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ ಮಾಹಿತಿ. ನಾವು ಮಾಹಿತಿ ಯಾರಿಗಾರ ಕೊಟ್ಟಿದ್ದೀರಾ ನೀವು? ನಾವು ಯಾರು ಕೊಟ್ಟಿಲ್ಲ, ನಾವು ಓದಿಲ್ಲ ಬರ್ದಿಲ್ಲ, ಯಾರೋ ಹೇಳಿರು. ಈಗ ಮಾಹಿತಿ ನೀವು ಮಾಡ್ಕೊಂಡು ಡೆಲ್ಲಿಗೆ ಅನ್ನೋದು ಕಳಿಸಿ ಸ್ವಾಮಿ. ಬಾರಿ ಬಡವ ಸ್ವಾಮಿ, ಕೂಲಿ ಮಾಡ್ಕೊಂಡು ಇದು ಮಾಡ್ಕೊಂಡು ಅದಾರೆ. ಯಾವ ಊರು ಸ್ವಾಮಿ? ಬೆಳ್ಳಾರ ಮೇಗು ಗೊಲ್ರಟ್ಟಿ ಇಷ್ಟು ಬರುತ್ತೆ. ನಾಳೆ ಮತ್ತೆ ನಾಳಿದ್ದು 1-2 ದಿನ ಇಟ್ಕೊಳ್ತಾರೆ, ಆಮೇಲೆ ಕಳ್ಸ್ಕೊಡ್ತಾರೆ. ಏನಾಗಿಲ್ಲ, ಆರಾಮಾಗಿದ್ದೀರಾ. 1-2 ದಿನ ಇದ್ದು ಆಮೇಲೆ ಹೋಗಿ ಆಯ್ತಾ?